ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವಾಗ ಜಸ್ಟ್ ಟಿಫಿನ್ ಆಯಿತಾ, ಟಿಫಿನ್ ಮುಗಿಸ್ಕೊಂಡು ನಾವು ಇವಾಗ ಸ್ಕಿಲ್ಲಿಂಗ್ ಸೆಂಟ್ರಲ್ಲಿ ಬಂದಿದ್ದೀವಿ. ಇವಾಗ ಏನಪ್ಪ ಅಂತಂತಂದರೆ ಹೊಸ ಹೊಸ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀವಿ. ಹಾಗಿದ್ರೆ ಇವಾಗ ನಾವು ಕ್ಲಾಸ್ ಒಳಗಡೆ ಹೋಗೋಣ. ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ಸ್ಟೂಡೆಂಟ್ಸ್ ಟಿಫಿನ್ ಮಾಡಿಕೊಂಡ್ರೆ ಕ್ಲಾಸಿಗೆ ಹೊರಟಿದ್ದಾರೆ. ನಾವು ಇವಾಗ ಒಂದು ವೇ ಟು ದಿ ಕ್ಲಾಸ್ ಇದ್ದೇವೆ. ಇವಾಗ ಸ್ವಲ್ಪ ಒಂದು 5 ಮಿನಿಟ್ಸ್ ಲೇಟ್ ಆಯ್ತು ಅನ್ಕೋತೀನಿ ಬರೋದೆ. ಅದಕ್ಕೆ ಯಾರೋ ಕಾಣಿಸ್ತಿಲ್ಲ, ಎಲ್ಲರೂ ಕ್ಲಾಸಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನೂ ಕೆಲವೊಂದು ಸ್ಟೂಡೆಂಟ್ಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ನೋಡ್ರಿ, ಗಾರ್ಡನ್ ಕೆಲಸ ನಡೀತಾ ಇದೆ. ಅಂತ ಹೇಳ್ಬೋದು. ವಾತಾವರಣ ಏನಿದೆಲ್ಲ ತುಂಬ ತಂಪಿದೆ ಅಂತ ಹೇಳ್ಬೋದು. ಬೆಳಿಗ್ಗೆ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಹೊಸ ಬ್ಯಾಚ್ ಡೈಲಿ ಬರ್ತಾನೆ ಇರ್ತಾವೆ. ಯಾವುದಾದ್ರು ಕ್ಲಾಸ್ ಏನೋ ಗೊತ್ತಾಗಂಗಿಲ್ಲ. ಜಸ್ಟ್ ನಾವು ಕ್ಲಾಸ್ ಒಳಗಡೆ ಬಂದ್ವಿ. ನಮ್ಮದು ಸಿಸ್ಟಮನ್ನು ರೀಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಇವತ್ತು ಥಿಯರಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ. ಸಿಸ್ಟಮ್ ರೀಸ್ಟಾರ್ಟ್ ಮಾಡಿ ಆಯಿತಾ. ಸಿಸ್ಟಮ್ ಎಲ್ಲ ರೀಸ್ಟಾರ್ಟ್ ಮಾಡಿ ಆಯಿತು. ನಾವು ಇವಾಗ ವರ್ಕ್ನ ಸ್ಟಾರ್ಟ್ ಮಾಡೋಣ. ಫೋಲ್ಡರ್ ಅರೇಂಜ್ಮೆಂಟ್ ಮಾಡೋಣ. ಮತ್ತು ಇನ್ನೊಂದು 5 ಮಿನಿಟ್ಸಿಗೆ ಥೆರಟಿಕಲ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಹೋಗೋಣ. ಇವಾಗ ನಮ್ಮದು ಥೆರಟಿಕಲ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು. ಇವತ್ತಿನ ಟಾಪಿಕ್ ಮೋಷನ್ ಗ್ರಾಫಿಕ್ಸ್ ಹೆಂಗಿದೆ ತೋರಿಸ್ತೀನಿ ನಿಮಗೆ. ಇವಾಗ ನಮ್ಮದು ಥಿಯರಿ ಕ್ಲಾಸ್ ಮುಗಿತು. ನಾವು ಇವಾಗ ಹೊರಡ್ತಿದ್ದೇವೆ. ಇವಾಗ 11:10 ಜಸ್ಟ್ ಟೀ ಬ್ರೇಕ್ ಬಿಟ್ಟು ಟೀ ಬ್ರೇಕ್ ಬಂದಿವೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಪ್ರಾಡಕ್ಟ್ ಗ್ರಾಫಿಕ್ಸ್ ಅನಿಮೇಷನ್ ಮೇಲೆ ಟೀಚಿಂಗ್ ಮಾಡೋ ಟಾಪಿಕ್. ಇಷ್ಟೊಂಬಟ್ಟ ಕ್ಲಾಸ್ ಕೇಳಿಕೆಲ್ಲ ಬೇಜಾರ ಕ್ಲಾಸ್ ಹೊರಗಡೆ ಬಂದು ವಿಡಿಯೋ ಮಾಡುತ್ತೇನೆ. ಅಲ್ಟಿಮೇಟ್ ಇದೆ. ಇವಾಗ ವರ್ಕು ಸ್ಟಾರ್ಟ್ ಮಾಡೋಣ ಬೇಕಾದ್ಮೇಲೆ. ಫ್ರೆಂಡ್ ಟೀಚಿದ್ದಾರೆ, ಒಂದು ಸುಮ್ಮನೆ ಅವ್ರ ಜೊತೆ ಕಮ್ಮಿಂಗ್ ಅಂತ ಬಂದಿದ್ದಾರೆ. ಆಲ್ಮೋಸ್ಟ್ ಅವ್ರು ಟೀ ಕುಡ್ದಾಯ್ತು. ಜಸ್ಟ್ ಬಿಸಿಲಿಗೆ ಹೊರಗಡೆ ಬಂದೆ. ಫ್ರೆಂಡ್ಸ್ ಎಲ್ಲ ಟೀ ಕುಡಿತಿದ್ದಾರೆ. ಹಾಗೆ ಒಂದು ರೌಂಡ್ ವಾಕ್ ಹೋಗಿ ಕ್ಲಾಸಿಗೆ ಹೋಗಿಬಿಡೋಣ. ಚೆನ್ನಾಗಿದೆ. ಸ್ವಲ್ಪ ಮಳೆ ಬರ್ತಾಯಿದೆ. ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲ. ವಾತಾವರಣ ಏನಿದೆಲ್ಲ ಸಖತ್ತಾಗಿದೆ. ಇವತ್ತಿನ ಕ್ಲಾಸ್ ಮಾತ್ರ ಭಾರಿ ಇಂಟ್ರೆಸ್ಟಿಂಗ್ ಇತ್ತು. ಏನಪ್ಪ ಅಂತಂತಂದ್ರೆ ಪ್ರಾಡಕ್ಟ್ ಗ್ರಾಫಿಕ್ಸ್ ಆ್ಯನಿಮೇಷನ್ ಇತ್ತು. ಫಸ್ಟ್ ಕ್ಲಾಸ್ ಗಿಚ್ಚಿತ್ತು ಮಾತ್ರ. ಎಲ್ಲ ಒಂಥರ ಡಿಫ್ರೆಂಟಾಗಿದೆ. ಟೂಲ್ಸ್ ಸೇಮ್ ಟೂಲ್ಸ್ ಪ್ರಾಕ್ಟೀಸ್ ಮಾಡಿರೋದು, ಬಟ್ ಅಪ್ರೋಚ್ ಏನಿದೆಲ್ಲ ಡಿಫ್ರೆಂಟ್ ಅಪ್ರೋಚ್ ಅಂತ ಹೇಳ್ಬೋದು. ಅದು ಒಂಥರ ಯೂನಿಕ್ ಆಗಿತ್ತು, ಚೆನ್ನಾಗಿತ್ತು. ಇವಾಗ ಹೋಗಿ ಅದ್ರ ಮೇಲೆ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾ. ಸ್ಕಿಲ್ಲಿಂಗ್ ಸೆಂಟರ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಯಾವ ಥರ ನಡೀತಾ ಇದೆ ಅನ್ನೋದನ್ನು. ಬಿಸಿಲಿದೆ. ಒಂದು ರೌಂಡ್ ವಾಕ್ ಮುಗಿಸ್ಕೊಂಡೆ ಹೋಗ್ಬೇಡೋಣ. ನಾವು ಇವಾಗ ನೇಟು ಆಂಪಿ ಥಿಯೇಟ್ರ್ ಹತ್ರ ಇದ್ದೇವೆ. ನೋಡಿ, ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿರೋದು. ಯಾವ ಸ್ಟೂಡೆಂಟ್ಸ್ ಕಾಣಿಸ್ಕೊಳ್ರೆ ಆವಾಗಲೇ ತೋರಿಸಿದ್ನಲ್ಲ, ಅವರು ಯುರೋಪಿಂದ ಬಂದಿದ್ದಾರಂತ. ಜಸ್ಟ್ ವಿಸಿಟಿಂಗ್ ಸ್ಕಿಲ್ಲಿಂಗ್ ಸೆಂಟರ್ ಯಾವ ಥರ ಇದೆ, ಭಾಳ ಅಂದ್ರೆ ಭಾಳ ಫೇಮಸ್ ಇದೆ. ಅದಕ್ಕೋಸ್ಕರ ತುಂಬ ಜನ ವಿಸಿಟರ್ಸ್ ಬರ್ತಿರ್ತಾರೆ ಅವಾಗ. ಆಲ್ಮೋಸ್ಟ್ ಅಲ್ಲ ನಮ್ಮದು ಟೀ ಬ್ರೇಕ್ ಮುಗಿತಾ. ನಾವಿವಾಗ ಹೊರಡೋದನ್ನ ಕ್ಲಾಸ್ ಒಳಗಡೆ. ಎಲ್ಲ ಹುಡುಗರು ಮಜಾ ಮಾಡತ್ತಾ ಹೊರಗಡೆ ಬಂದು.
ಸಿಕ್ಕಾಪಟ್ಟೆ ಕ್ಲೀನ್ ಮಾಡಿದ್ರೆ ಎಷ್ಟು ಸ್ವಚ್ಛ ಕಾಣಿಸ್ತಿದೆ ನೋಡ್ರಿ ಅದು. ಕ್ಲಾಸ್ ಸ್ಟಾರ್ಟ್ ಆಯಿತು, ಹೋಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ. ನಮ್ದು ಜಸ್ಟ್ ಟೀ ಬ್ರೇಕ್ ಅಂತ ನಾವು ವರ್ಕ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಇವಾಗ 1:36 ಆಗಿದೆ. ನಾವು ಇವಾಗ ವರ್ಕ್ ಮಾಡ್ತಿರೋದು ಪ್ರಾಡಕ್ಟ್ ಗ್ರಾಫಿಕ್ಸ್ ಅನಿಮೇಷನ್ ಮೇಲೆ ಯಾವ ಥರ ಆಗಿದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಇದೇನು ನೋಡ್ತಿದ್ರಿ ಇದು ಜಸ್ಟ್ ಬೇಸಿಕ್ಸ್ ಇದೆ, ಇನ್ನೂ ಇದ್ರ ಮೇಲೆ ವರ್ಕ್ ಮಾಡಬೇಕು. ಇವಾಗ ಲಂಚ್ ಟೈಮ್ ಆಗಿದೆ, ನಾವು ಊಟ ಮುಗಿಸೋಂಬಂದ ವರ್ಕ್ನ ಕಂಟಿನ್ಯೂ ಮಾಡೋಣ. ಹಾಗಿದ್ರೆ ಹೊಡೋಣ. ಇವಾಗ ಲಂಚಿಗೆ ಹೋಗಿದ್ದಾರೆ, ನಾನು ಇವಾಗ ಲಂಚಿಗೆ ಹೊರಡ್ತಿದ್ದೀನಿ. ಇಲ್ಲ ಮೆಸ್ಸಿಗೆ ಹೋಗಿದ್ದಾರೆ, ನಾನು ಇವಾಗ ಮೆಸ್ಸಿಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಊಟಕ್ಕೆ ಬಂದ್ವಿ, ಊಟ ಮಾಡೋಣ. ಊಟ ಮಾಡಿ ಇಲ್ಲಿಂದ ಹೊರಡೋಣ. ಊಟ ಎಲ್ಲ ಮಾಡೇ ಆಯ್ತಾ, ನಾವಿವಾಗ ಹೊರಡ್ತಿದ್ದೇವೆ. ಊಟ ಮಾಡಿದ್ವಿ, ಬಾಕ್ಸ್ ರೂಮಲ್ಲಿ ಇಟ್ಟ ಸುಮ್ಮನೆ ಒಂದು ರೌಂಡ್ ವಾಕ್ ಹೋಗೋಣ, ಸ್ವಲ್ಪ ಆಚೆ ಹೋಗೋಣ. ಜಸ್ಟ್ ಹೊರಗಡೆ ಬಂದ್ವಿ, ಊಟನೂ ಆಯ್ತಾ. ಹೊರಗಡೆ ಸಖತ್ ಬಿಸಿಲಿದೆ, ವಾತಾವರಣ ಮತ್ತು ಸಖತ್ತಾಗೈತೆ ಅಂತ ಹೇಳೋಣ. ಹಾಗೆ ಒಂದು ರೌಂಡ್ ವಾಕ್ ಹೋಗಿ ಬಂದೆ ಕ್ಲಾಸಿಗೆ ಹೋಗ್ಬಿಡೋಣ. ಜಸ್ಟ್ ಊಟ ಮುಗೀತು, ವಾಕಿಂಗ್ ಎಲ್ಲ ಮುಗೀತು. ಎಲ್ಲ ಫ್ರೆಂಡ್ಸ್ ಹೊರಗಡೆ ಫ್ರೆಂಡ್ ಬ್ಯಾಚ್ ಮಾಡಿ ಸಿಕ್ಕಪ್ಪ ಅವ್ರ ಜೊತೆ ಅದಕ್ಕೆ ನಿಂತೆ ಸಂಬಂಧ ಸ್ವಲ್ಪ ಇವಾಗ ಹೋಗ್ತಿದ್ದೇನೆ. ಕ್ಯಾಂಪಸ್ಸಲ್ಲಿ ಸುಧಾಮೂರ್ತಿ ಮೇಡಮ್ ಬಂದಾರಂತೆ, ನಮ್ಮ ಸಿಕ್ಕಿಲ್ಲ ಅವ್ರು ಹೋದ್ರೆ ಅವ್ರದ್ದಷ್ಟು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಎಷ್ಟು ಕ್ಲೀನ್ ಮಾಡಿಟ್ಟಿದ್ದಾರಂತ. ಗಾರ್ಡನ್ ಮೇಂಟೆನೆನ್ಸ್ ಏನಿಲ್ಲ, ಭಾರಿ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ. ಈ ಥರ ಮೇಂಟೈನ್ ಮಾಡಿರೋದಕ್ಕೆ ಕ್ಯಾಂಪಸ್ ಏನಿದೆಲ್ಲ ಬೀಚ್ ಐತೆ ಅಂತ ಹೇಳ್ಬೋದು. ಬ್ರೇಕ್ ಎಲ್ಲ ಮುಗಿತಾ, ಕ್ಲಾಸ್ ಸ್ಟಾರ್ಟ್ ಆಗಿದೆ. ಇವಾಗ ಕ್ಲಾಸಿಗೆ ಹೋಗೋಣ. ಜಸ್ಟ್ ನಮ್ದು ಊಟ ಮುಗಿತು, ವರ್ಕನ್ನು ಕಂಟಿನ್ಯೂ ಮಾಡೋಣ. ಇವಾಗ ಎಷ್ಟೋ ಮಟ್ಟ ಪ್ರಾಕ್ಟೀಸ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಇವಾಗ 4 ಗಂಟೆಗಿದೆ. ಇವಾಗ ನಾವು ಸ್ವಲ್ಪ ಬ್ರೇಕ್ ತೊಗೊಂಡು ಆಚೆ ಹೋಗಿ ಬರೋಣ. ಇಷ್ಟೋ ಮಟ್ಟ ಏನು ವರ್ಕ್ ಮಾಡಿದ್ದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಮಾಡಿದ್ದೀವಿ, ಇನ್ನೂ ವರ್ಕ್ ಮಾಡಬೇಕು ಅದ್ರ ಮೇಲೆ. ನಾವು ಇವಾಗ ಹೊರಡಿ ಹೋಗಿ ಬಂದು ಕಂಟಿನ್ಯೂ ಮಾಡೋಣ. ಜಸ್ಟ್ ಟೀ ಬ್ರೇಕ್ ಇದೆ ಅಂತ ಆಚೆ ಬಂದ್ವಿ, ಮಳೆನೇ ಸ್ಟಾರ್ಟ್ ಆಯಿತು. ಈಗ ಒಂದು 2 ರೌಂಡ್ ವಾಕ್ ಮಾಡಿಬಿಟ್ಟೆ, ಮತ್ತು ನಾವು ಇವಾಗ ವರ್ಕ್ ಮಾಡೋಕ್ಕೆ ಹೋಗೋಣ. ಇವತ್ತು ಸ್ವಲ್ಪ ವರ್ಕ್ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಿದೆ, ಯಾಕಂದರೆ ಎಲ್ಲ ಹೊಸದೆಲ್ಲ ಪ್ರಾಕ್ಟೀಸ್ ಮಾಡಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡ್ತಿದ್ದೇವೆ. ಮಾಡಿದ್ದಾದಮೇಲೆ ಮಾತ್ರ ಸಖತ್ತಾಗಿ ಹೋಗ್ತೈತೆ ಅಂತ ಹೇಳ್ಬೋದು. ಇದು ಪ್ರೊಡಕ್ಟ್ ಅಥವಾ ಮೋಷನ್ ಗ್ರಾಫಿಕ್ಸ್ ಅನಿಮೇಷನ್ ಏನಿದೆಯಲ್ಲ, ಅಲ್ಟಿಮೇಟ್ ಅಂತ ಹೇಳ್ಬೋದು. ಏನೋ ಒಂಥರ ಥ್ರಿಲ್ಲಿಂಗ್ ಇದೆ. ವಾತಾವರಣ ಸಿಕ್ಕಾಪಟ್ಟೆ ತಂಪಿದೆ, ಕೂಲ್ ಇದೆ, ಮಳೆ ಬರುವಂಗೆ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಒಂದು ಜಸ್ಟ್ ಟೀ ಬ್ರೇಕ್ ಮುಗಿತಾ ನಾವು ಮತ್ತೆ ಕ್ಲಾಸಿಗೆ ಹೊರಡ್ತಿದ್ದೇವೆ. ಆಲ್ಮೋಸ್ಟ್ ಆಲ್ ಇಷ್ಟೋ ಮಟ್ಟ ವರ್ಕ್ ಮಾಡಿತ್ತು. ಟೈಮ್ ಇವಾಗ 7:11 ಆಗಿದೆ. ನಾನೇನು ವರ್ಕ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇದು ನೋಡ್ರಿ, ಇವತ್ತಿನ
ಪ್ರಾಡಕ್ಟ್ ಗ್ರಾಫಿಕ್ಸ್ ಅನಿಮೇಷನ್ ಅದು ಜಸ್ಟ್ ಟ್ರೈ ಮಾಡಿದ್ದೀನಿ, ಇನ್ನೂ ಅದು ಇಂಪ್ರೂವೈಸೇಷನ್ ಆಗಬೇಕಾ, ಮಾಡೋಣಂತೆ. ಟೈಮ್ ಇವಾಗ 7:11 ಆಗಿದೆ. ನಾವು ಇವಾಗ ಮನೆಗೆ ಹೊರಡೋ ಸಮಯ. ಟೈಮ್ ಇವಾಗ 7:20 ಆಗಿದೆ. ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ವರ್ಕ್ ಇತ್ತು. ಇವತ್ತು ಸ್ವಲ್ಪ ವರ್ಕ್ ಬೇರೆ ಲೆವೆಲ್ಗಿತ್ತು, ಅದ್ರ ಸಂಬಂಧ ಸ್ವಲ್ಪ ನಾನೇ ಲೇಟಾಗಿ ಹೊರಟೆ ಇಲ್ಲಿಂದ. ನಾವು ಮನೆಗೆ ಹೋಗೋದು ಇನ್ನೂ ಸ್ವಲ್ಪ ಲೇಟ್ ಆಕೈತೆ. ಓಕೆ, ಬಟ್ ಇಷ್ಟು ಮಟ್ಟ ವರ್ಕ್ ಮಾಡಿ ಇನ್ನೂ ವರ್ಕ್ ಮಾಡಬೇಕಿತ್ತು, ಬಟ್ ಬೇಜಾರಾಯ್ತು, ಅದ್ರ ಸಂಬಂಧ ಎದ್ದು ಬಂದೆ. ನಾನಿವಾಗ ಮನೆಗೆ ಹೊರಡ್ತಿದ್ದೇನೆ. ತುಂಬ ಕತ್ಲಾಗಿದೆ. ಇದೇನು ನೋಡ್ತಿದ್ದೀರಿ, ಇನ್ನೊಂದು ಹಾಫ್ ಆನ್ ಅವರ್ ಊಟದ ಟೈಮ್ ಅದ. ಇಲ್ಲಿ ಊಟಕ್ಕೆ ಬರ್ತಾರೆ, ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ನೋಡ್ರಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ನಾನೇ ಹೊರಡೋದು ಲೇಟ್ ಮಾಡಿದೆ. ಅಷ್ಟೊಂದು ಇಂಟ್ರೆಸ್ಟ್ ಇತ್ತು, ಬಟ್ ಬೆಳಗ್ಗಿಂದ ವರ್ಕ್ ಮಾಡಿದ್ದೇನೆ, ಬಟ್ ಕಂಪ್ಲೀಟ್ ಆಗಿರಲಿಲ್ಲ. ಇವಾಗ ಕಂಪ್ಲೀಟ್ ಮಾಡಿದೆ, ಬಟ್ ಟೈಮ್ ತೊಗೊಳ್ತಾ ಇತ್ತು, ಅದಕ್ಕೋಸ್ಕರ ಎದ್ದು ಬಂದೆ. ನಾಳೆ ನೋಡೋಣಂತ ಏನಾದರೂ ಮಾಡೋಣ. ನೋಡ್ರಿ ಎಷ್ಟು ಕತ್ಲಾಗಿದೆ ಅಂತೇಳಿ. ನಾವಿವಾಗ ನಿಯರ್ ಟು ನಮ್ಮ ಬೈಕ್ ಹತ್ರ ಇದ್ದೇವೆ. ವ್ಲಾಗ್ ಮುಗಿಸೋಣ ಇವಾಗ. ಎಂದಿನಂತೆ ಇವತ್ತಿನ ವ್ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.